ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ಇದು ನೀವು ನೋಡ್ತಿದ್ದೀರಾ ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಹೆಲ್ತಿ ರೆಸಿಪಿಗಳನ್ನ ಟ್ರೈ ಮಾಡಿದೆ ಅಥವಾ ಏನೆಲ್ಲ ಮಾಡ್ಕೊಂಡಿದ್ದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ತಪ್ಪದೆ ಫುಲ್ ವಿಡಿಯೋನ ನೋಡಿ. ಅದಕ್ಕಾಗಿ ನಾನಿಲ್ಲಿ ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿನೀರು ಕುಡಿದಾದ್ಮೇಲೆ ನಾನಿಲ್ಲಿ ಒಂದು ಕಷಾಯವನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಟೀ ಅಂತ ಆದರೂ ಹೇಳ್ಬೋದು, ಕಷಾಯ ಅಂತ ಆದರೂ ಹೇಳ್ಬೋದು, ಒಂದು ಡಿಟಾಕ್ಸ್ ಡ್ರಿಂಕ್ ಅಂತನಾದರೂ ಹೇಳ್ಬೋದು. ಅದಕ್ಕಾಗಿ ಒಂದು ಲೋಟ ನೀರನ್ನು ಸೇರಿಸ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡು ನಂತರ ಕುಟ್ಟಿ ನಾನು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕುಟ್ಟಿ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಇದನ್ನು ಅರ್ಧ ನೀರಾಗೋವರೆಗೂ ಕುದಿಸ್ಕೊಂಡು ಇದನ್ನು ಫ್ಲೇಮನ್ನು ಆಫ್ ಮಾಡಿ ನಂತರ ಇದನ್ನು ಶೋಧಿಸ್ಕೊಂಡು ನಾವು ಕುಡಿಬೋದು. ಇದು ನಮ್ಮ ಬ್ರೈನ್ ಹೆಲ್ತಿಗಾಗಿರ್ಬೋದು, ಕಿಡ್ನಿ ಫಂಕ್ಷನ್ಗಾಗಿರ್ಬೋದು ಅಥವಾ ಬ್ಲಡ್ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಇರೋರು ಕೂಡ ಈ ಒಂದು ಕಷಾಯವನ್ನು ಅಥವಾ ಈ ಒಂದು ಟೀಯನ್ನು ಮಾಡಿಕೊಂಡು ಕುಡಿಬೋದು. ಯಾರಿಗೆಲ್ಲ ಟೀ ಕಾಫಿಯನ್ನು ಕುಡಿಯೋದಕ್ಕೆ ಇಷ್ಟ ಇರಲ್ಲ ಅಂಥವರು ಟೀ ಕಾಫಿ ಬದಲು ನೀವು ಈ ರೀತಿಯಾಗಿ ಮಾಡಿಕೊಂಡು ಕುಡಿಬೋದು. ಹೆಲ್ತಿಗೆ ತುಂಬಾ ಒಳ್ಳೆಯದು. ನಂತರ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡ್ಕೊಳ್ಳೋದಕ್ಕೆ ದ್ರಾಕ್ಷಿ ಬೇಕಾಗಿತ್ತು. ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪಿದ್ರೆ ತುಂಬಾ ಒಳ್ಳೆಯದು. ಕಲ್ಲುಪ್ಪು ಖಾಲಿಯಾಗಿತ್ತು, ಹಾಗಾಗಿ ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದು 10 ರಿಂದ 15 ನಿಮಿಷ ಬಿಟ್ಟು ನಂತರ ಇದನ್ನು ನಾವು ತಿನ್ನೋದಕ್ಕೆ ಬಳಸ್ಕೊಳ್ಬೋದು. ದ್ರಾಕ್ಷಿಯನ್ನು ಬೆಳೆಯುವಾಗ ಸಾಕಷ್ಟು ರಾಸಾಯನಿಕ ಸ್ಪ್ರೇಗಳನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಈ ರೀತಿ ವಾಶ್ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ನಾನಿಲ್ಲಿ ಮೊಸರನ್ನವನ್ನು ಮಾಡ್ಕೊಳ್ಳೋದಕ್ಕೆ ಸೌತೆಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಸಿಗೆಗಾಲದಲ್ಲಿ ಆದಷ್ಟು ಈ ರೀತಿ ಮೊಸರನ್ನ ಬಳಸ್ಕೊಂಡು ತಿಂಡಿಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಅನ್ನವನ್ನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಒಗ್ಗರಣೆ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಂಡು ನಂತರ ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇದೆರಡು ಕೂಡ ಸ್ವಲ್ಪ ಬ್ರೌನ್ ಆದಮೇಲೆ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಅಂದರೆ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ನೋಡಿ ಸೇರಿಸ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಹಾಗಾಗಿ ಒಣಮೆಣಸಿನ್ಕಾಯಿ ತುಂಬ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ ಜಜ್ಜಿದಂಥ ಬೆಳ್ಳುಳ್ಳಿ, ಕರಿಬೇವು ಹಾಗೆ ಇಂಗು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಅನ್ನಕ್ಕೆ ಸೇರಿಸ್ಕೊಳ್ಬೋದು. ಇದು ಡೈರೆಕ್ಟಾಗಿ ಮೊಸರನ್ನ ಸೇರಿಸಿದ ಅನ್ನಕ್ಕೆ ಸೇರಿಸಬಾರ್ದು. ಸಪ್ರೇಟಾಗಿ ಅನ್ನ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಒಗ್ಗರಣೆಯನ್ನು ಸೇರಿಸ್ಕೊಳ್ಬೋದು. ನಂತರ ಒಗ್ಗರಣೆ ಎಲ್ಲ ಆರಿದ ಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ, ಸೌತೆಕಾಯಿ ಹಾಗೆಯೇ ದ್ರಾಕ್ಷಿ ಹಾಗೆ ನಾನಿಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಕಾದರೆ ಕ್ಯಾರೆಟನ್ನು ಕೂಡ ತುರಿದು ಸೇರಿಸ್ಕೊಳ್ಬೋದು. ನಂತರ ಮೇಲೆ ಕೊತ್ತಂಬರಿ ಸೇರಿಸ್ತೇನೆ ಹೀಗಾಗುತ್ತೆ ಅಲ್ವಾ ಅಡುಗೆ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ನಂತರ ಬೇಕಾಗುವಷ್ಟು ಮೊಸರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಮನೇಲಿ ಮಾಡಿದಂಥ ಮೊಸರು ಕೂಡ ಇತ್ತು, ಇದನ್ನು ಕೂಡ ನಾನಿಲ್ಲಿ ಮೊಸರನ್ನಕ್ಕೆ ಹಾಲನ್ನು ಸೇರಿಸ್ಕೊಂಡಿಲ್ಲ. ಸಾಕಷ್ಟು ಜನ ಯೂಸ್ ಮಾಡ್ತಾರೆ, ಆದರೆ ಅದು ತಪ್ಪು. ಯಾಕೆಂದರೆ ನಮ್ಮ ಆಹಾರ ಕ್ರಮದಲ್ಲಿ ಹಾಲು ಮತ್ತು ಮೊಸರನ್ನ ಸೇರಿಸುವಂಥ ಕ್ರಮ ಇರೋದಿಲ್ಲ. ಇದನ್ನು ಸೇರಿಸಿದಾಗ ವಿರುದ್ಧ ಕ್ರಮವಾಗುತ್ತೆ. ಅದು ನಾವು ತಿಂದರೆ ನಮ್ಮ ದೇಹದ ಮೇಲೆ ದುಷ್ಪರಿಣಾಮಗಳು ತುಂಬಾ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಲು ಮತ್ತು ಮೊಸರನ್ನ ಸೇರಿಸಿ ನಾವು ಯಾವತ್ತೂ ಸೇವಿಸಬಾರ್ದು. ನಿಮಗೇನಾದರೂ ತುಂಬ ಹುಳಿ ಅನಿಸುತ್ತೆ ಮೊಸರನ್ನ ಅಂದರೆ ನೈಟ್ ಹಾಲಿಗೆ ಎಪ್ಪಾಕಿ ಬೆಳಗ್ಗೆನೇ ನಾವು ಮೊಸರನ್ನ ತಿನ್ನೋದ್ರಿಂದ ಅಷ್ಟೊಂದು ನಮಗೆ ಹುಳಿ ಕೂಡ ಅನಿಸೋದಿಲ್ಲ ಅಥವಾ ಹಾಲನ್ನು ಸೇರಿಸುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ನೀವೇನಾದರೂ ಹಾಲನ್ನು ಯೂಸ್ ಮಾಡ್ತಾಯಿದ್ರೆ ಇವತ್ತೇ ಸ್ಟಾಪ್ ಮಾಡಿ ಮೊಸರನ್ನ ಜೊತೆಗೆ. ಬೇಕಾದರೆ ನೀವು ಹಾಲನ್ನು ಸಪ್ರೇಟಾಗಿ ತಿನ್ನೋದು ಬೇರೆ, ಆದರೆ ಈ ರೀತಿ ತಿನ್ನೋದು ವಿರುದ್ಧ ಕ್ರಮವಾಗುತ್ತೆ. ನಂತರ ನಾನಿಲ್ಲಿ ಒಂದು ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ 2 ಎಗ್ಗನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ನಂತರ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಟೊಮೊಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ 1/4 ಟೇಬಲ್ ಸ್ಪೂನಷ್ಟು. ನಾನಿಲ್ಲಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲ, ಹಾಗಾಗಿ ಪೂರ್ತಿಯಾಗಿ ಖಾರದ ಪುಡಿಯನ್ನು ಸೇರಿಸಿದ್ದೀನಿ. ನಂತರ ಚಿಕನ್ ಮಸಾಲ 1/4 ಟೇಬಲ್ ಸ್ಪೂನಷ್ಟು, ನಂತರ ಗರಂ ಮಸಾಲ 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡು
ನಂತರ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಮಿಕ್ಸ್ಚರನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಮಾತ್ರ ಸೇರಿಸ್ಕೊಂಡಿದ್ದೀನಿ, ಒಂದೊಂದಾಗೆ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಎಲ್ಲ ತರಕಾರಿಯನ್ನು ಸೇರಿಸಿದಂಥ ಆಮ್ಲೆಟು ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ನಾನೇ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥ ಉಪ್ಪಿನಕಾಯನ್ನು ಕೂಡ ಜೊತೆಗೆ ಸರ್ವ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಈ ಉಪ್ಪಿನಕಾಯಿ ಅಂತೂ. ಈ ರೆಸಿಪಿಯನ್ನು ಕೂಡ ನಾನು ನೆಕ್ಸ್ಟು ಮುಂದೆ ಶೇರ್ ಮಾಡ್ತೀನಿ. ನೀವು ಯಾರಾದರೂ ಟ್ರೈ ಮಾಡೋರಾದರೆ ಟ್ರೈ ಮಾಡಿ. ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿತ್ತು, ನೋಡ್ತಾ ಇರ್ಬೋದು, ತುಂಬಾ ಹೆಲ್ದಿಯಾಗಿತ್ತು. ಹಾಗೆಯೇ ನಾನಿಲ್ಲಿ ಮಧ್ಯಾಹ್ನಕ್ಕೆ ಲಂಚ್ಗೂ ಕೂಡ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೀಟ್ರೋಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದೇನು ಬೀಟ್ರೋಟ್ ಜ್ಯೂಸ್ ಏನಿರುತ್ತೆ ಅಥವಾ ಬೀಟ್ರೋಟ್ ಮಿಕ್ಸ್ಚರ್ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಮಕ್ಕಳು ತಿನ್ನಲ್ಲ, ಚಪಾತಿ ತಿನ್ನಲ್ಲ ಅಥವಾ ತರಕಾರಿಗಳನ್ನು ತಿನ್ನಲ್ಲ ಅಂಥವರಿಗೆ ಈ ರೀತಿಯಾಗಿ ನೀವು ಚಪಾತಿಯನ್ನು ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನಿಲ್ಲಿ ಚಪಾತಿ ಜೊತೆಗೆ ಮನೆ ಅವರೆಕಾಯಿ ಹಾಗೆಯೇ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಬಟಾಣಿಯನ್ನು ಸೇರಿಸ್ಕೊಂಡು ಒಂದು ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು 2 ವಿಷಲ್ ಬರ್ಸ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ ಒಂದು 2 ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ, ಒಂದು ಎಸಳಿನಷ್ಟು. ಇದನ್ನು ಫ್ರೈ ಮಾಡಿಕೊಂಡು ನಂತರ ಒಂದು 2 ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೊಟೊ ಸಾಫ್ಟ್ ಆಗೋ ತನಕ. ನಂತರ ಬೇಯಿಸಿ ಇಟ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸಪ್ರೇಟ್ ಮಾಡಿಲ್ಲ, ಹಾಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 3/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನಂತರ ಇದನ್ನು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಒಂದು ಲಿಡ್ಡನ್ನು ಮುಚ್ಚಿ ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ಎಲ್ಲನೂ ಕೂಡ ಹದವಾಗಿ ಬೆರ್ತಿರುತ್ತೆ. ನಂತರ ಇದಕ್ಕೆ ಕೊನೆಯದಾಗಿ ಫ್ಲೇಮ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಪಲ್ಯ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ದೇ ಫ್ರೂಟ್ ಕಸ್ಟರ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಅರ್ಧ ಕರ್ಬೂಜ ಹಣ್ಣನ್ನು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನೀರನ್ನು ಸೇರಿಸಬಾರ್ದು, ಹಾಗೆಯೇ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಒಂದು 1/4 ಲೀಟ್ರ್ ಹಾಲನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡು ಕುದೀಲಿಕ್ಕೆ ಬಿಟ್ಬಿಡ್ರಿ, ಅಂದರೆ ಸ್ವಲ್ಪ ಬಿಸಿ ಆಗಬೇಕು. ಜೊತೆಗೆ ಪಕ್ಕದಲ್ಲೇ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಸಬ್ಬಕ್ಕಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ನೈಲಾನ್ ಸಬ್ಬಕ್ಕಿ ಆದರೂ ತೊಗೊಳ್ಬೋದು ಅಥವಾ ದೊಡ್ಡದಿರುತ್ತಲ್ವ ದಪ್ಪ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಹಾಲು ಸ್ವಲ್ಪ ಬಿಸಿ ಆಗಿದೆ. ಅದಕ್ಕೆ ನಾನಿಲ್ಲಿ ಒಂದು ಕಲ್ಸಕ್ಕರೆಯನ್ನು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಬೋದು ಕಲ್ಸಕ್ಕರೆಯನ್ನು. ನಂತರ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಕರ್ಬೂಜ ಹಣ್ಣಿನ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೆಸ್ಕೊಂಡು ನಂತರ ಇದನ್ನು ಪೂರ್ತಿಯಾಗಿ ಫ್ಲೇಮ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಿ. ನಂತರ ನಿಮಗೆ ಬೇಕಾದಂಥ ಹಣ್ಣುಗಳೆಲ್ಲ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕರ್ಬೂಜ ಹಣ್ಣು ಹಾಗೆಯೇ ಸೇಬು, ದ್ರಾಕ್ಷಿ ಹಾಗೆಯೇ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಬಾಳೆಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನಿಮಗೆ ಬೇರೆ ಯಾವ್ದು ಹಣ್ಣು ಬೇಕಾದರೂ ಕೂಡ ಸೇರಿಸ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಯಾವುದೇ ಅನ್ಹೆಲ್ದಿ ಥಿಂಗ್ಸನ್ನು ಸೇರಿಸ್ಕೊಂಡಿಲ್ಲ, ತುಂಬಾ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು ಗೋಡಂಬಿಯನ್ನು ಸಣ್ಣದಾಗಿ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಬಾದಾಮಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ದ್ರಾಕ್ಷಿ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಯಾ ಸೀಡ್ಸ್ ಅಥವಾ ನೀವು ಕಾಮಕಸ್ತೂರಿ ಬೀಜ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ನೆನೆಸ್ಕೊಂಡು ಸೇರಿಸ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಯಾವುದೇ ಕಸ್ಟರ್ಡ್ ಪೌಡರ್ ಆಗಿರ್ಬೋದು ಅಥವಾ ಸಕ್ಕರೆ, ಬೆಲ್ಲ ಏನನ್ನು ಕೂಡ ಯೂಸ್ ಮಾಡ್ದೇ ಕಲ್ಸಕ್ಕರೆಯನ್ನು ಬಳಸ್ಕೊಂಡು
ಈ ಬಿಸಿಲಿನಲ್ಲಿ ತುಂಬಾ ತಂಪಾಗಿ ಈ ಒಂದು ಕಸ್ಟರ್ಡನ್ನು ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನಿಲ್ಲಿ ದಿನನಿತ್ಯ ಮಾಡ್ಕೊಳ್ಳುವಂಥ ಒಂದು ಮಜ್ಜಿಗೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು 4ರಿಂದ 5 ಹೆಸರಿನಷ್ಟು ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿ, ಒಂದು 1/4 ಭಾಗದಷ್ಟು ಮೆಣಸಿನಕಾಯಿ, ಒಂದು ಹೆಸರಿನಷ್ಟು ಕರಿಬೇವು, ಹಾಗೆ ಒಂದು 1/4 ಹಿಡಿಯಷ್ಟು ಪುದೀನ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಜಜ್ಕೊಳ್ಬೇಕು. ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಕ್ಕಿಂತ ಈ ರೀತಿ ಕುಟ್ಕೊಂಡು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮೊಸರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಪೇಸ್ಟ್ ಮಾಡಿ ಕುಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಬೇರೆ ಥರ ಟ್ರೈ ಮಾಡಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ಬಿಸಿಲಿನಲ್ಲಿ ಬಿಸಿಯಾಗಿರೋದು ಅಥವಾ ಊಟ ಮಾಡೋದಕ್ಕಿಂತ ಈ ರೀತಿ ಲಿಕ್ವಿಡ್ ಐಟಮ್ಸ್ ಏನಾದರೂ ಕೊಟ್ಟರೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಈ ರೀತಿ ಮಜ್ಜಿಗೆ ಮಾಡಿ ಸರ್ವ್ ಮಾಡ್ಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ಲಂಚಲ್ಲಿ ಏನೆಲ್ಲ ಮಾಡಿದೆ ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಉಪ್ಪಿನಕಾಯಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಅಂದಿದ್ನಲ್ವ, ನೋಡಿ ನಾನಿಲ್ಲಿ ಒಂದು 4 ಎಳ್ಳಿಕಾಯನ್ನು ತೊಗೊಂಡಿದ್ದೀನಿ. ಹೇಳೆಕಾಯಿ ಅಂತಲೂ ಕೂಡ ಕರೀತಾರೆ, ಎಳ್ಳಿಕಾಯಿ ಅಂತ ಕೂಡ ಕರೀತಾರೆ. ಅದನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ಮುಂಚೆನೇ ಚೆನ್ನಾಗಿ ವಾಶ್ ಮಾಡಿ ಒಂದು ಹನಿ ನೀರಿಲ್ದೇ ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನು ಚೆನ್ನಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜಗಳನ್ನು ತೆಗೆದುಕೊಂಡು ನಂತರ ನಾನಿಲ್ಲಿ ಒಂದು 10ರಿಂದ 15 ಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಸೇರಿಸ್ಕೊಳ್ಬೋದು ಇಷ್ಟ ಇದ್ದರೆ. ನಂತರ ಇಲ್ಲಿ ಒಂದು ಗ್ಲಾಸ್ ಬಾಟಲ್ಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಕಲ್ಲುಪ್ಪಿದ್ರೆ ತುಂಬಾ ಬೆಸ್ಟು. ಕಲ್ಲುಪ್ಪು ಖಾಲಿಯಾಗಿತ್ತು, ಹಾಗಾಗಿ ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು 4ರಿಂದ 5 ದಿನ ಇದನ್ನು ನಾವು ನೆನೆಸಿಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು ಇದನ್ನು 4ರಿಂದ 5 ದಿನ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆರಿಬೇಕು ಒಂದಕ್ಕೊಂದು. ನಂತರ 4ರಿಂದ 5 ದಿನ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದೇ ಬಾಕ್ಸಲ್ಲಿ ಅಥವಾ ಅದೇ ಬಾಟಲಲ್ಲಿ ನೀವು ಇಟ್ಟು ಡೈಲಿ ಕೂಡ ನೀವು ಊಟದ ಜೊತೆಗೆ ತಿನ್ಬೋದು. ಈ ಬಿಸಿಲಲ್ಲಿ ತುಂಬಾ ಮಸಾಲೆ ಇರುವಂಥ ಅಥವಾ ತುಂಬಾ ಐಟಮ್ಸ್ಗಳನ್ನು ಸೇರಿಸಿ ಉಪ್ಪಿನಕಾಯಿನ ಮಾಡ್ಕೊಳ್ತಿದ್ರೆ ಕೆಲವು ಜನಕ್ಕೆ ತುಂಬ ಇಷ್ಟ ಆಗಲ್ಲ. ಅಂಥವರು ಈ ರೀತಿ ಮೈಲ್ಡಾಗಿ ನೀವು ಉಪ್ಪಿನಕಾಯಿನ ಮಾಡ್ಕೊಳ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಹೇರ್ ಪ್ಯಾಕನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ನೆನೆಸಿಟ್ಟಂಥ ಮೆಂತ್ಯಕಾಳನ್ನು ಸೇರಿಸ್ಕೊಂಡು ನಂತರ ಒಂದು 4ರಿಂದ 5 ವೀಳ್ಯದೆಲೆಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮೆಹಂದಿ ಸೊಪ್ಪು ಹಾಗೆಯೇ ದಾಸವಾಳದ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ. ಹೂವು ನಿಮಗೆ ಸಿಕ್ಕಿದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಎಲೆ ಕೂಡ ಸೇರಿಸ್ಕೊಳ್ಬೋದು. ನಂತರ ಇದಕ್ಕೆ ಒಂದು ಬಾಳೆಹಣ್ಣನ್ನು ಸಿಪ್ಪೆ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ, ಸಿಪ್ಪೆಯನ್ನು ತೆಗೆದುಕೊಂಡಿಲ್ಲ. ನಂತರ ಇದಕ್ಕೆ ನ್ಯಾಚುರಲ್ ಅಲೋವೆರಾದ ಒಂದು ಜೆಲ್ ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆ ಗ್ರೀನ್ ಪಾರ್ಟನ್ನು ಸಪ್ರೇಟ್ ಮಾಡಿಕೊಂಡು ನಾವಿಲ್ಲಿ ಕೈಗೆ ಕೂಡ ಈ ರೀತಿ ಮಿಕ್ಕಿರುತ್ತಲ್ವ ಆ ಒಂದು ಸಿಪ್ಪೆ ಏನಿರುತ್ತೆ ಅದರಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಬೋದು. ಫೇಸ್ಗಾಗಿರ್ಬೋದು ಅಥವಾ ಕೈ ಕಾಲುಗಳಿಗೆ, ಫೇಸಾಗೆ ಕೈ ಕಾಲುಗಳು ಹೈಡ್ರೇಟ್ ಆಗೋದಕ್ಕೆ ಅಥವಾ ಸ್ಕಿನ್ ಹೈಡ್ರೇಟ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಂತರ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಇಟ್ಕೊಂಡು ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀವು ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಕೂದಲುಗಳನ್ನು ಸಪ್ರೇಟಾಗಿ ಭಾಗಗಳನ್ನು ಮಾಡಿಕೊಂಡು ಅದಕ್ಕೆ ನಾವು ನಿಧಾನವಾಗಿ ಅಪ್ಲೈ ಮಾಡ್ತಾ ಬರಬೇಕಾಗತ್ತೆ. ಇದನ್ನು ಬುಡದಿಂದ ಕೂದಲಿನ ತುದಿವರೆಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದಾದಮೇಲೆ ಈ ರೀತಿ ಟೈಟಾಗಿ ಕಟ್ಕೊಂಡು ಒಂದು ಕ್ಲಿಪ್ಪನ್ನು ಹಾಕಿ ಶವರ್ ಕ್ಯಾಪನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಒಂದು ಕವರನ್ನು ಯೂಸ್ ಮಾಡಿದರೆ ಇನ್ನೂ ಕೂಡ ಸ್ಕಿನ್ನು ಅಬ್ಸರ್ವ್ ಆಗೋದಕ್ಕೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ನ
ಅಬ್ಸರ್ವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಥವಾ ಹಾಗೆ ಕೂಡ ಬಿಟ್ಟು ಒಂದು 2 ರಿಂದ 3 ಗಂಟೆ ನೀವು ಬಿಟ್ಟು ನಂತರ ಒಂದು ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನಿಲ್ಲಿ ಸ್ವಲ್ಪ ಮಿಕ್ಕಿರುತ್ತೆ ಅಲ್ವಾ ಪೇಸ್ಟು, ಅದನ್ನು ಮುಂದೆ ಎಲ್ಲ ಇರುತ್ತಲ್ಲ ಚಿಕ್ಕ ಚಿಕ್ಕ ಹೇರ್ಸು, ಅದನ್ನು ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ಟರ್ ಹೇರ್ ವಾಶ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಸಾಫ್ಟ್ ಆಗಿದೆ, ಹಾಗೆಯೇ ತುಂಬಾ ಹೈಡ್ರೇಟ್ ಆಗಿದೆ ನೋಡ್ತಾ ಇರ್ಬೋದು. ಈ ಸಮ್ಮರಲ್ಲೆಲ್ಲ ಸ್ಕ್ಯಾಲ್ಪ್ ತುಂಬಾ ಡ್ರೈ ಆಗಿರುತ್ತೆ ಅಲ್ವಾ, ಆ ಟೈಮಲ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು. ಸ್ಕಿನ್ನನ್ನು ಅಥವಾ ಸ್ಕ್ಯಾಲ್ಪನ್ನು ಹೈಡ್ರೇಟ್ ಆಗಿಡೋದಕ್ಕೆ, ಕೂದಲನ್ನು ಹೈಡ್ರೇಟ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕೂದಲು ಏರ್ ಫಾಲ್ ಆಗ್ತಾ ಇದೆ ಅನ್ನುವಾಗ ಈ ಹೇರ್ ಪ್ಯಾಕನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಎಲ್ಲದಕ್ಕೂ ಇದೊಂದು ಹೇರ್ ಪ್ಯಾಕನ್ನು ನೀವು ಯೂಸ್ ಮಾಡ್ಬೋದು ಕೂದಲಿನ ಯಾವುದೇ ಪ್ರಾಬ್ಲಮ್ಸ್ಗೂ ಕೂಡ. ಹಾಗೆಯೇ ಸ್ವಲ್ಪ ಏನಾದರೂ ಡ್ಯಾಂಡ್ರಫ್ ಜಾಸ್ತಿ ಇದೆ ಅನ್ನೋರು ನೀರಿನ ಬದಲು ನೀವು ಮೊಸರನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಯಾವುದೇ ರೆಮಿಡಿಯನ್ನು ನೀವು ಯೂಸ್ ಮಾಡೋದಕ್ಕೂ ಮೊದಲು ನಿಮ್ಮ ಆರೋಗ್ಯದ ಕ್ರಮವನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ. ಹೆಲ್ತಿ ಫುಡ್ಡನ್ನು ತಿನ್ನೋದ್ರಿಂದ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗಿರ್ಬೋದು, ಹೇರ್ ಫಾಲ್ ಆಗೋದಾಗಿರ್ಬೋದು, ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಒಳ್ಳೆ ಆಹಾರವನ್ನು ತಿನ್ನಿ ನಂತರ ನೀವು ಬೇಕಂದರೆ ಹೇರ್ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಮುಂಚೆ ಬರೀ ಹೇರ್ ಕೇರನ್ನು ಮಾಡಿ ಊಟವನ್ನು ಸರಿಯಾಗಿ ತೊಗೊಳ್ತಿಲ್ಲ, ಜಾಸ್ತಿ ಜಂಕ್ ಫುಡ್ ಆಗಿರ್ಬೋದು ಅಥವಾ ಆಯಿಲಿ ಫುಡ್ ಆಗಿರ್ಬೋದು, ಇಂಥದ್ದೆಲ್ಲ ತಿಂದಾಗ ನಮಗೆ ಯಾವುದೇ ರಿಸಲ್ಟ್ ಕಾಣೋದಿಲ್ಲ. ಹಾಗಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಅದ್ರ ಜೊತೆಗೆ ನೀವು ಹೇರ್ ಪ್ಯಾಕನ್ನು ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ನೀರನ್ನು ಕೂಡ ತುಂಬಾ ಹೆಚ್ಚಾಗಿ ಕುಡಿಬೇಕು. ನಮ್ಮ ವೆಯ್ಟ್ಗೆ ತಕ್ಕಷ್ಟು ನಾವು ನೀರನ್ನು, ಅಂದರೆ ಕೆಲವೊಂದು ವೆಯ್ಟ್ಗೆ ಇಷ್ಟಿಷ್ಟು ನೀರು ಕುಡಿಬೇಕು ಅಂತ ಇರುತ್ತೆ. ನಿಮ್ಮ ವೆಯ್ಟ್ಗೆ ಎಷ್ಟು ಬೇಕು ಅಷ್ಟು ನೀರು ನೀವು ಕುಡಿಲೇಬೇಕು. ಆವಾಗ ನಿಮ್ಮ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ಹೆಲ್ತಿಯಾಗಿರೋದಕ್ಕೆ ಅದು ಕೂಡ ಕಾರಣವಾಗುತ್ತೆ. ನನ್ನ ಹೇರ್ ನೋಡ್ತಾ ಇರ್ಬೋದು, ತುಂಬ ತಿಂಗಳುಗಳೇ ಆಗೋಯಿತು. ನಾನು ಯಾವುದೇ ರೀತಿ ಹೇರ್ ಕಟ್ ಆಗಿರ್ಬೋದು ಅಥವಾ ಹೇರ್ ಟ್ರಿಮ್ಮಿಂಗ್ ಮಾಡಿಸಿಲ್ಲ. ನನಗೆ ಮಾಡಿಸ್ಬೇಕಂತನೂ ಅನಿಸಿಲ್ಲ. ನೋಡ್ತಾ ಇರ್ಬೋದು ತುಂಬಾ ಹೆಲ್ದಿಯಾಗಿದೆ. ನಾವು ಏನಕ್ಕೆ ಹೇರ್ ಕಟ್ ಮಾಡಿಸ್ತೀವಿ ಅಥವಾ ಹೇರ್ ಟ್ರಿಮ್ ಮಾಡಿಸ್ತೀವಿ ಅಂದರೆ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗುತ್ತೆ, ಹೇರ್ ಮೇಂಟೈನ್ ಮಾಡೋದಕ್ಕಾಗಲ್ಲ, ಹೇರ್ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಜಾಸ್ತಿ ಹೇರ್ ಕಟ್ಟನ್ನು ಮಾಡಿಸ್ತಾರೆ. ಆದರೆ ಹೆಲ್ದಿಯಾಗಿ ಮೇಂಟೈನ್ ಮಾಡೋದ್ರಿಂದ ಹೇರು ಲಾಂಗ್ ಬೆಳೆಯೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಹೇರ್ ವಾಶ್ ಆದಮೇಲೆ ಒಂದು ಒಳ್ಳೆ ಸಿರಮ್ನ ಯೂಸ್ ಮಾಡಿ. ಆವಾಗ ಎಷ್ಟೇ ಲಾಂಗ್ ಹೇರ್ ಇದ್ದರೂ ಕೂಡ ಅದನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಇದರ ಜೊತೆಗೆ ಕೆಲವು ರೆಸಿಪಿಗಳನ್ನ ಕೂಡ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಆ ಒಂದು ಹೆಲ್ತಿ ರೆಸಿಪಿಗಳನ್ನ ನೀವು ಟ್ರೈ ಮಾಡಿ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಜೊತೆಗೆ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನು ಬೈ ಮಾಡಿದ್ದೆ ಅಮೆಝಾನಲ್ಲಿ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ಬೇಕಂದರೆ ನೀವು ಕೂಡ ಬೈ ಮಾಡ್ಬೋದು. ಫಸ್ಟ್ ಒನ್ ಇದು ನೋಡ್ಬೋದು, ಇದು ಜ್ಯೂಸ್ ಗ್ಲಾಸು. ಇದು ಸ್ಮೂತಿಗಾಗಿರ್ಬೋದು, ಜ್ಯೂಸ್ಗೆ ಅಥವಾ ಡಿಟಾಕ್ಸ್ ಡ್ರಿಂಕ್, ಏನು ನೀರು ಕುಡಿಯೋದಕ್ಕೆ ಎಲ್ಲರಿಗೂ ಕೂಡ ಯೂಸ್ ಮಾಡ್ಬೋದು. ನೀವು ಇದನ್ನು ಕ್ಯಾರಿ ಕೂಡ ಮಾಡ್ಬೋದು. ಇದ್ರ ಜೊತೆಗೆ ಒಂದು ಈ ರೀತಿ ಲಿಡ್ಡನ್ನು ಕೂಡ ಕೊಡ್ತಾರೆ, ಕ್ಯಾರಿ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಹೇರ್ ಟೈಟ್ ಇರುತ್ತೆ, ಹಂಗಾಗಿ ಕ್ಯಾರಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹಾಗೆಯೇ ನೀವೇನಾದರೂ ಓವರ್ ನೈಟ್ ಸ್ಮೂತಿ ಈ ರೀತಿ ಎಲ್ಲಾದರೂ ಮಾಡ್ಕೊಳ್ಳೋದಿದ್ರೆ ಇದರಲ್ಲಿ ಮಾಡ್ಕೊಳ್ಬೋದು ಆರಾಮಾಗಿ. ನಂತರ ಇದ್ರ ಜೊತೆಗೆ ಈ ರೀತಿ ಸ್ಟ್ರಾ ಹಾಕುವಂಥ ಒಂದು ಲಿಡ್ಡನ್ನು ಕೂಡ ಕೊಟ್ಟಿರ್ತಾರೆ. ನೀವು ಸ್ಟ್ರಾ ಕೂಡ ಯೂಸ್ ಮಾಡಿಕೊಂಡು ಕುಡಿಬೋದು. ಹಾಗೆಯೇ ಸ್ಟ್ರಾ ಕೂಡ ಅದರಲ್ಲೇ ಬಂದಿತ್ತು, ನೋಡ್ಬೋದು ಈ ರೀತಿಯಾಗಿ. ಇದು 179ಗೇನೋ ನನಗೆ ಅಮೆಝಾನಲ್ಲಿ ಸಿಕ್ಕಿದ್ದು. ವರ್ತ್ ಅನಿಸುತ್ತೆ ಬೈ ಮಾಡಲಿಕ್ಕೆ. ಗ್ಲಾಸ್ ವಿತ್ 2 ಲೀಡ್ಸ್ ಮತ್ತು ಒಂದು ಸ್ಟ್ರಾ ಕೂಡ ಸಿಗುತ್ತೆ. ವರ್ತಿ ಅನಿಸುತ್ತೆ. ನಿಮ್ಗೇನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಶೇರ್ ಮಾಡಿ. ಇದು 500 ml ಹೆವಿ ಕೂಡ ಇದೆ. ನೋಡೋದಕ್ಕೆ ತುಂಬ ಚಿಕ್ಕದು ಅಂತ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ, ಬಟ್ 500 ml ಇಡಿಸುತ್ತೆ. ಸ್ಮೂತಿಗೆಲ್ಲ ಪರ್ಫೆಕ್ಟ್ ಸೈಜ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದ್ರ ಜೊತೆಗೆ 3 ಪೀಸ್ದು ಒಂದು ಸೆಟ್ ಇರುವಂಥ ಪಿಜ್ಜಾ ಬೌಲ್ ಅಥವಾ ಏನು ಹೇಳ್ತಾರೆ ಡೀಪ್ ಬೌಲ್, ಡೀಪ್ ಪ್ಲೇಟ್ ಅಂತ ಹೇಳ್ಬೋದು. ಇದು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ, ತುಂಬಾ ಚೆನ್ನಾಗಿದೆ. ಇದು 899ಗೆ ನನಗೆ ಸಿಕ್ಕಿದ್ದು. ಇದು 3 ಪೀಸ್ದು ಈ ರೀತಿ 3 ಸೈಜಸಲ್ಲಿ ನಮಗೆ ಸಿಗುತ್ತೆ. ಇದು ಸ್ನ್ಯಾಕ್ಸಿಗಾಗಿರ್ಬೋದು, ಸಲಾಡ್ಗೆ ಅಥವಾ ಏನಾದರೂ ಸೂಪ್ ಅಥವಾ ತಿಂಡಿಗೆ ಎಲ್ಲದಕ್ಕೂ ಕೂಡ ಬಳಸ್ಬೋದು. ಸೆರಾಮಿಕಲ್ಲಿ ಸ್ಪೂನಲ್ಲಿ ತಿನ್ನುವಾಗ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಪ್ಲೇಟ್ಸ್ಗಳಲ್ಲಿ, ಆವಾಗ ಈ ರೀತಿಯಾಗಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಸೆರಾಮಿಕ್ ಇದು.
ಹಾಗೆಯೇ ಇದರಲ್ಲಿ ಸರ್ವ್ ಮಾಡಿದರೆ ಅಥವಾ ತಿನ್ನೋದು ತುಂಬಾ ಎಲಿಗೆನ್ಸ್ ಆಗಿರುತ್ತೆ. ಈ ಕಾಂಬಿನೇಷನು ತುಂಬಾ ಟ್ರೆಂಡಿ ಆಗಿದೆ. ಲುಕ್ ವೈಸ್ ಆಗಿರ್ಬೋದು ಅಥವಾ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸ್ವಲ್ಪ ಇಂಪ್ರೆಸ್ ಮಾಡುತ್ತೆ ತಿನ್ನೋದಕ್ಕೂ ಕೂಡ. ಹಾಗಾಗಿ ಇದನ್ನು ನಾನು ಬೈ ಮಾಡಿದೆ. ಇದನ್ನು ನಿಮಗೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು $8.99 ಅಮೆಝಾನಲ್ಲಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಬೇಕಂದರೆ ನೀವು ಬೈ ಮಾಡ್ಬೋದು. ನೋಡಿದ್ರಲ್ಲ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ಅನಿಸ್ತು ಅಂತ. ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ, ಬೇಕಂದರೆ ಹೋಗಿ ಬೈ ಮಾಡಿ. ಹಾಗೆಯೇ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಕರುನಾಡು.